ಎಲ್ಲರಿಗೂ ನಮಸ್ಕಾರ. ದೇವರ ರಾಜ್ಯ ಅಂದ್ರೆ ಏನು ಅಂತ ಯೋಚಿಸಿದಾಗ ನಮ್ಮ ಮನಸ್ಸಿಗೆ ಸಾಮಾನ್ಯವಾಗಿ ಒಂದು ಜಾಗ, ಒಂದು ಸ್ಥಳ ಬರುತ್ತೆ ಅಲ್ವಾ? ಆದ್ರೆ ಅದು ನಿಜವಾಗ್ಲೂ ಒಂದು ಜಾಗನಾ ಅಥವಾ ಅದಕ್ಕಿಂತ ಹೆಚ್ಚು ಆಳವಾದದ್ದು ಏನಾದರೂ ಇದೆಯಾ? ಇವತ್ತು ನಾವು ದೇವರ ರಾಜ್ಯ ಅನ್ನೋದು ಒಂದು ಸ್ಥಳ ಅಲ್ಲ, ಬದಲಿಗೆ ನಮ್ಮೊಳಗೆ ನಿರ್ಮಾಣವಾಗುವ ಒಂದು ವಾಸ್ತವ ಅನ್ನೋದರ ಬಗ್ಗೆ ಮಾತಾಡೋಣ. ಮತ್ತು ಈ ಆಂತರಿಕ ರಾಜ್ಯವನ್ನ ಪವಿತ್ರಾತ್ಮನು ಹೇಗೆ ನಿರ್ಮಿಸ್ತಾನೆ ಅಂತ ನೋಡೋಣ. ಹಾಗಾದ್ರೆ ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಅಷ್ಟಕ್ಕೂ ಈ ದೇವರ ರಾಜ್ಯ ಇರೋದು ಎಲ್ಲಿ? ನೋಡಿ, ಈ ಪ್ರಶ್ನೆಗೆ ಉತ್ತರ ನಮಗೆ ನೇರವಾಗಿ ಬೈಬಲ್ನಲ್ಲೇ ಸಿಗುತ್ತೆ. ಮತ್ತು ಈ ಉತ್ತರ ಇದೆಯಲ್ಲ, ಇದು ನಾವು ಯೋಚನೆ ಮಾಡೋ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ದೇವರ ರಾಜ್ಯ ಅನ್ನೋದು ನಾವು ಹೋಗಿ ಸೇರ್ಬೇಕಾದ ಒಂದು ಜಾಗ ಅಲ್ಲ, ಬದಲಿಗೆ ಅದು ನಮ್ಮೊಳಗೆ ನಾವು ಅನುಭವಿಸಬೇಕಾದ ಒಂದು ಸ್ಥಿತಿ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಸರಿ, ಈ ಇಡೀ ವಿಷಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಇದನ್ನ 4 ಭಾಗಗಳಾಗಿ ನೋಡೋಣ. ಮೊದಲನೇದಾಗಿ, ನಮ್ಮೊಳಗಿನ ದೇವರ ರಾಜ್ಯ ಅಂದ್ರೆ ಏನು? ಎರಡನೇದ್ದು, ಮುರಿದ ಮೊದಲ ಒಡಂಬಡಿಕೆ ಅಂದ್ರೇನು ಮತ್ತು ಅದರಿಂದ ಬಂದ ಸಮಸ್ಯೆನು? ಮೂರನೇದು, ಜೀವಂತವಾದ ಹೊಸ ಒಡಂಬಡಿಕೆ ಹೇಗೆ ಪರಿಹಾರವಾಗುತ್ತೆ? ಮತ್ತು ಕೊನೆಯದಾಗಿ, ಈ ದಾರಿಯಲ್ಲಿ ಜಯಿಸೋವರಿಗೆ ಸಿಗೋ ವಾಗ್ದಾನಗಳೇನು ಅಂತ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲ ಭಾಗ ಏನಿದು? ನಮ್ಮೊಳಗಿನ ದೇವರ ರಾಜ್ಯ. ಇದು ಒಂದು ಭೌತಿಕ ಸ್ಥಳ ಅಲ್ಲ, ಬದಲಿಗೆ ಒಂದು ಆಧ್ಯಾತ್ಮಿಕ ಸ್ಥಿತಿ ಅಂತ ಹೇಳಲಾಗುತ್ತೆ. ಅಂದ್ರೆ ಏನು ಅಂತ ಸ್ವಲ್ಪ ವಿವರವಾಗಿ ನೋಡೋಣ. ಇದರ ಅರ್ಥ ತುಂಬ ಸರಳವಾಗಿದೆ ನೋಡಿ. ಯಾವಾಗ ಪವಿತ್ರಾತ್ಮ ನಮ್ಮೊಳಗೆ ಬಂದು ಆಳ್ವಿಕೆ ನಡೆಸಲು ಶುರು ಮಾಡ್ತಾನೋ ಆ ಕ್ಷಣವೇ ದೇವರ ರಾಜ್ಯ ನಮ್ಮೊಳಗೆ ಬಂದಿದೆ ಅಂತ ಅರ್ಥ. ಪವಿತ್ರಾತ್ಮನ ಇರುವಿಕೆ ಮತ್ತು ದೇವರ ರಾಜ್ಯದ ಇರುವಿಕೆ ಎರಡೂ ಒಂದೇ. ಆದ್ರೆ ಈ ಆಂತರಿಕ ರಾಜ್ಯವನ್ನು ಸ್ಥಾಪಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಯಾಕಂದ್ರೆ ಒಂದು ದೊಡ್ಡ ಅಡಚಣೆ ಇತ್ತು. ಅದೇ ಹಳೆಯ ಒಡಂಬಡಿಕೆ ಅಂದ್ರೆ ಧರ್ಮಶಾಸ್ತ್ರ. ಇದು ಮನುಷ್ಯ ತನ್ನ ಸ್ವಂತ ಶಕ್ತಿಯಿಂದ ಪಾಲಿಸಲು ಸಾಧ್ಯವೇ ಇಲ್ಲದಂತಹ ಒಂದು ಮಟ್ಟದಲ್ಲಿತ್ತು. ಈ 2 ಒಡಂಬಡಿಕೆಗಳ ನಡುವಿನ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇಡೀ ವಿಷಯದ ತಿರುಳು ನಮಗೆ ಸಿಕ್ಬಿಡುತ್ತೆ. ನೋಡಿ, ಮೊದಲ ಒಡಂಬಡಿಕೆ ಅಂದ್ರೆ ಹಳೆಯ ಒಡಂಬಡಿಕೆ ಕಲ್ಲಿನ ಹಲಗೆಗಳ ಮೇಲೆ ಬರೆದಂತಹ ಹೊರಗಿನ ನಿಯಮಗಳ ಬಗ್ಗೆ ಮಾತಾಡುತ್ತೆ. ಆದರೆ ಹೊಸ ಒಡಂಬಡಿಕೆ ಇದೆಯಲ್ಲ, ಇದು ಸಂಪೂರ್ಣವಾಗಿ ನಮ್ಮ ಒಳಗಿನ ಪರಿವರ್ತನೆಗೆ ಸಂಬಂಧಿಸಿದ್ದು. ಇಲ್ಲಿ ದೇವರ ಕಾನೂನನ್ನ ನಮ್ಮ ಹೃದಯದ ಮೇಲೆಯೇ ಬರೆಯಲಾಗುತ್ತೆ. ಮತ್ತು ಅಷ್ಟೇ ಅಲ್ಲ, ಅದನ್ನು ಪಾಲಿಸೋಕೆ ಬೇಕಾದ ಶಕ್ತಿಯನ್ನ ಪವಿತ್ರಾತ್ಮನೇ ನಮಗೆ ಕೊಡ್ತಾನೆ. ಇದೇ ಅಲ್ವಾ ಅದ್ಭುತ? ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ. ಧರ್ಮಶಾಸ್ತ್ರವನ್ನ ಪ್ರತಿನಿಧಿಸುವ ಮೋಶೆ ಇಸ್ರಾಯೇಲ್ ಜನರನ್ನು ವಾಗ್ದತ್ತ ದೇಶದ ಗಡಿಯವರೆಗೂ ತರಲು ಶಕ್ತನಾದ. ಆದರೆ ಅವರನ್ನ ಆ ದೇಶದೊಳಗೆ ಕರೆದುಕೊಂಡು ಹೋಗಲು ಅವರಿಂದ ಆಗಲಿಲ್ಲ. ಇದು ಏನನ್ನು ಸಂಕೇತಿಸುತ್ತೆ ಅಂದ್ರೆ, ಧರ್ಮಶಾಸ್ತ್ರ ನಮ್ಮ ತಪ್ಪುಗಳನ್ನ, ನಮ್ಮ ದೌರ್ಬಲ್ಯವನ್ನ ತೋರಿಸುತ್ತೆ, ಸರಿ, ಆದ್ರೆ ಅದನ್ನ ದಾಟಿ ಮುಂದೆ ಹೋಗೋಕೆ ಬೇಕಾದ ಶಕ್ತಿಯನ್ನ ಅದು ಕೊಡೋದಿಲ್ಲ. ಇಲ್ಲೇ ಹೊಸ ಒಡಂಬಡಿಕೆ ಒಂದು ಪರಿಹಾರವಾಗಿ ನಮ್ಮ ಮುಂದೆ ಬರುತ್ತೆ. ಇದು ಮತ್ತಷ್ಟು ಕಠಿಣ ನಿಯಮಗಳ ಪಟ್ಟಿಯಲ್ಲ, ಬದಲಿಗೆ ನಮ್ಮೊಳಗೆ ಕೆಲಸ ಮಾಡುವ ಪವಿತ್ರಾತ್ಮನೇ ಒಂದು ಆಂತರಿಕ ಶಕ್ತಿಯಾಗಿ ಬರ್ತಾನೆ. ಈಗ ಅದೇ ಉದಾಹರಣೆಯನ್ನ ಮುಂದುವರಿಸೋಣ. ಪವಿತ್ರಾತ್ಮನನ್ನ ಪ್ರತಿನಿಧಿಸುವ ಯೆಹೋಶುವ ಆ ಜನರನ್ನ ಯಶಸ್ವಿಯಾಗಿ ವಾಗ್ದತ್ತ ದೇಶದೊಳಗೆ ಕರೆದುಕೊಂಡು ಹೋಗ್ತಾನೆ. ಇದರ ಅರ್ಥ ಏನು? ಧರ್ಮಶಾಸ್ತ್ರದಿಂದ ಯಾವುದು ಅಸಾಧ್ಯವಾಗಿತ್ತೋ ಅದನ್ನ ಪವಿತ್ರಾತ್ಮ ಸಾಧ್ಯವಾಗಿಸ್ತಾನೆ. ಆತನು ದೇವರು ಕೊಟ್ಟ ವಾಗ್ದಾನಗಳನ್ನ ನಾವು ಪಡೆದುಕೊಳ್ಳೋಕೆ ಬೇಕಾದ ಶಕ್ತಿಯನ್ನ ನಮಗೆ ಒದಗಿಸ್ತಾನೆ. ಹಾಗಾದ್ರೆ ಈ ಜಯದ ದಾರಿಯಲ್ಲಿ ನಾವು ಹೇಗೆ ನಡಿಬೇಕು? ಇದೊಂದು 3 ಹಂತದ ಪ್ರಕ್ರಿಯೆ. ಮೊದಲನೇ ಹಂತ ಆಯ್ಕೆ. ನಮ್ಮ ಶರೀರದ ಆಸೆಗಳಿಗಿಂತ ಪವಿತ್ರಾತ್ಮನ ಮಾತಿಗೆ ವಿಧೇಯರಾಗಲು ನಾವು ಆಯ್ಕೆ ಮಾಡಿಕೊಳ್ಬೇಕು. ಎರಡನೇ ಹಂತ ಅಧೀನತೆ. ದೇವರ ವಾಕ್ಯದ ಮಾರ್ಗದರ್ಶನಕ್ಕೆ ನಾವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ಬೇಕು. ಯಾವಾಗ ನಾವು ಈ ಆಯ್ಕೆ ಮತ್ತು ಅಧೀನತೆಯನ್ನು ತೋರಿಸ್ತೇವೋ ಆಗ 3ನೇ ಹಂತದಲ್ಲಿ ಪವಿತ್ರಾತ್ಮನು ಪಾಪವನ್ನ ಜಯಿಸಲು ಬೇಕಾದ ಜಯವನ್ನ, ಆ ಶಕ್ತಿಯನ್ನ ನಮಗೆ ಕೊಡ್ತಾನೆ. ನೋಡಿ, ಇದು ನಮ್ಮ ಮತ್ತು ದೇವರ ನಡುವಿನ ಒಂದು ಪಾರ್ಟ್ನರ್ಶಿಪ್ ಇದ್ದ ಹಾಗೆ. ಈ ಇಡೀ ಪ್ರಕ್ರಿಯೆಯಲ್ಲಿ ಪವಿತ್ರಾತ್ಮ ಕೇವಲ ಒಬ್ಬ ಸಹಾಯಕ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಆತನು ದೇವರ ಮುದ್ರೆಯಾಗಿ ಕೆಲಸ ಮಾಡ್ತಾನೆ ಅಂತ. ಅಂದ್ರೆ ಏನು? ಆತನೇ ದೇವರು ನಮಗೆ ಕೊಟ್ಟ ವಾಗ್ದಾನಗಳಿಗೆ ಗ್ಯಾರಂಟಿ. ನಮ್ಮ ಅಂತಿಮವಾದ ಬಿಡುಗಡೆಗೆ ಆತನೇ ಒಂದು ಖಾತ್ರಿ ಇದ್ದಾಗೆ. ಸರಿ, ಈಗ ನಾವು ನಮ್ಮ ಕೊನೆಯ ಮತ್ತು ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಬಂದಿದ್ದೇವೆ. ಪವಿತ್ರಾತ್ಮನ ಶಕ್ತಿಯಿಂದ ಯಾರು ಜಯಶಾಲಿಯಾಗ್ತಾರೋ ಅವರಿಗೆ ದೇವರು ಯಾವೆಲ್ಲ ಅದ್ಭುತವಾದ ಪ್ರತಿಫಲಗಳನ್ನ ವಾಗ್ದಾನ ಮಾಡಿದ್ದಾರೆ ಅಂತ ನೋಡೋಣ. ಪ್ರಕಟಣೆ ಗ್ರಂಥದಲ್ಲಿ ಒಂದು ಮಾತು ಪದೇ ಪದೇ ಬರುತ್ತೆ. ಕಿವಿಯುಳ್ಳವನು ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳಲಿ ಅಂತ. ಇದ್ಯಾಕೀಗ ಹೇಳಲಾಗುತ್ತೆ ಅಂದ್ರೆ, ಮುಂದೆ ಬರುವ ವಾಗ್ದಾನಗಳು ಅಷ್ಟು ಮಹತ್ವಪೂರ್ಣವಾದವು.
ಇದು ಕೇವಲ ಕೇಳಿಸಿಕೊಳ್ಳುವ ವಿಷಯವಲ್ಲ, ಬದಲಿಗೆ ನಮ್ಮ ಹೃದಯಕ್ಕೆ ತಲುಪಬೇಕಾದ ದೈವಿಕ ಸಂದೇಶ. ಈ ವಾಗ್ದಾನಗಳ ಪಟ್ಟಿಯನ್ನ ಒಮ್ಮೆ ನೋಡಿ. ಇವು ಸಾಮಾನ್ಯವಾದ ವಾಗ್ದಾನಗಳೆಲ್ಲ. ಜೀವವೃಕ್ಷದ ಹಣ್ಣನ್ನು ತಿನ್ನುವುದರಿಂದ ಹಿಡಿದು ಜನಾಂಗಗಳ ಮೇಲೆ ಅಧಿಕಾರ ಹೊಂದುವುದು ಮತ್ತು ಅಷ್ಟೇ ಅಲ್ಲ, ಸ್ವತಃ ಕ್ರಿಸ್ತನ ಜೊತೆ ಆತನ ಸಿಂಹಾಸನದ ಮೇಲೆ ಕೂತ್ಕೊಳ್ಳುವಂತಹ ಅತ್ಯದ್ಭುತವಾದ ಉನ್ನತವಾದ ಪ್ರತಿಫಲಗಳ ಬಗ್ಗೆ ಇಲ್ಲಿ ಮಾತಾಡಲಾಗಿದೆ. ಇದು ಈ ಆಧ್ಯಾತ್ಮಿಕ ಪ್ರಯಾಣ ಎಷ್ಟು ಗಂಭೀರವಾದದ್ದು ಮತ್ತು ಮಹತ್ವವಾದದ್ದು ಅಂತ ನಮಗೆ ತೋರಿಸುತ್ತೆ. ಈ ಎಲ್ಲ ಅದ್ಭುತ ವಾಗ್ದಾನಗಳ ಮಧ್ಯೆ ಎಲ್ಲರಿಗಿಂತ ಹೆಚ್ಚು ವೈಯಕ್ತಿಕವಾದ, ಹೃದಯಕ್ಕೆ ಹತ್ತಿರವಾದ ಒಂದು ಪ್ರತಿಫಲ ಇದೆ. ಅದುವೇ ಹೊಸ ಹೆಸರು ಪಡೆಯುವುದು. ಈ ಹೊಸ ಹೆಸರು ಅಂದರೆ ಸುಮ್ಮನೆ ಒಂದು ಬಿರುದು ಅಥವಾ ಪಟ್ಟ ಅಲ್ಲ. ಅದು ದೇವರು ಮತ್ತು ಆ ವ್ಯಕ್ತಿಯ ನಡುವಿನ ಒಂದು ಇಡೀ ಜೀವನದ ಕಥೆಯ ಸಾರಾಂಶ. ಅಬ್ರಹಾಮ, ಯಾಕೋಬ, ಯೋಸೆಫರ ಜೀವನದಲ್ಲಾದ ಹಾಗೆ ಈ ಹೆಸರು ನಮ್ಮ ಹೋರಾಟ, ನಮ್ಮ ಕಣ್ಣೀರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಕಷ್ಟಗಳಲ್ಲೂ ದೇವರು ನನ್ನನ್ನು ಕೈ ಬಿಡಲಿಲ್ಲ, ಕೊನೆವರೆಗೂ ಹಿಡಿದುಕೊಂಡ ಅನ್ನೋ ಆ ಹೃದಯಸ್ಪರ್ಶಿ ಕೃಪೆಯನ್ನ ಒಳಗೊಂಡಿರುತ್ತೆ. ಇಲ್ಲಿ ಇನ್ನೂ ಒಂದು ಸುಂದರವಾದ ವಿಷಯ ಇದೆ. ಈ ಹೆಸರು ಒಂದು ರಹಸ್ಯ. ಇದನ್ನು ದೇವರು ಮತ್ತು ಆ ಹೆಸರನ್ನ ಪಡೆದುಕೊಳ್ಳುವ ವ್ಯಕ್ತಿ ಇವರಿಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ತಿಳಿದಿರೋದಿಲ್ಲ. ಇದು ಅವರ ನಡುವಿನ ಆಪ್ತ ಸಂಬಂಧದ, ಅವರ ವ್ಯಕ್ತಿಗತ ಬಿಡುಗಡೆಯ ಕಥೆಯ ಒಂದು ಅದ್ಭುತ ಸಂಕೇತ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನು ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಮನುಷ್ಯನ ಸ್ವಂತ ಶಕ್ತಿಯಿಂದ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲದ ಇಂತಹ ಮಹಾನ್ ವಾಗ್ದಾನಗಳು ಹಾಗಾದ್ರೆ ನೆರವೇರುವುದು ಹೇಗೆ? ಉತ್ತರ: ನಾವು ಎಲ್ಲಿಂದ ಶುರು ಮಾಡಿದೆವೋ ಅಲ್ಲಿಗೆ ನಮ್ಮನ್ನು ವಾಪಸ್ ಕರೆದುಕೊಂಡು ಬರುತ್ತೆ. ಇದು ನಮ್ಮ ಶಕ್ತಿಯಿಂದ ಅಲ್ಲ, ಖಂಡಿತ ಅಲ್ಲ. ಬದಲಾಗಿ ನಮ್ಮೊಳಗೆ ಇರುವ, ನಮಗೆ ಗ್ಯಾರಂಟಿಯಾಗಿರುವ ಮತ್ತು ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡುವ ಆ ಪವಿತ್ರಾತ್ಮನ ಶಕ್ತಿಯಿಂದಲೇ ಇದು ಸಾಧ್ಯ.